ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಮಹದೇಶ್ವರ ಬೆಟ್ಟಕ್ಕೆ ಹೊರಟಿದ್ವಿ. ಆ್ಯಕ್ಚುಲಿ ನಾವು ಅರ್ಲಿ ಮಾರ್ನಿಂಗೇ ಹೊರಟ್ವಿ. ಟ್ರಾವೆಲಿಂಗಲ್ಲಿ ನಿದ್ದೆ ಮಾಡ್ಬೋದು ಅಂತ ಅಂದ್ಕೊಂಡು ಹೊರಟ್ವಿ. ನೋಡಿದ್ರೆ ಅಲ್ಲಿ ಟ್ರಾವೆಲಿಂಗಲ್ಲಿ ನಿದ್ದೆನೇ ಬರಲಿಲ್ಲ ಒಂದು ಸ್ವಲ್ಪನೂ. ಆಮೇಲೆ ನಾವು ರೀಚ್ ಆದ ತಕ್ಷಣ ದೇವ್ರ ದರ್ಶನ ಮಾಡೋಣ ಅಂತ ಅಂದ್ಕೊಂಡ್ವಿ. ಅಷ್ಟರಲ್ಲಿ ಎಲ್ಲರಿಗೂ ಹೊಟ್ಟೆ ಸಿಕ್ತಿತ್ತು ಅಂದ್ಬಿಟ್ಟು ತಿಂಡಿ ತಿನ್ಕೊಂಡು ಆಮೇಲೆ ದರ್ಶನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಹೊರಟ್ವಿ. ದರ್ಶನ 2:30 ಹಂಗಾಗುತ್ತೆ ಅಂತ ಅಂದರು. ಅಲ್ಲಿ ತನಕ ನಾವು ತಿಂಡಿ ತಿನ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ನಮ್ಮ ಅತ್ತಿಗೆ ಪಾಪುಗೆ ಕಿವಿ ಚೂಸಿ ನಾಮಕರಣ ಮಾಡಿಸ್ಬೇಕಿತ್ತು, ಅದಕ್ಕೆ ಅಂತಲೇ ನಾವು ಹೋಗಿದ್ದು. महादेव प्रसाद महादेव प्रसाद महादेव प्रसाद महादेव प्रसाद महादेव प्रसाद नामकरण महोत्सवस्तु प्रतिष्ठमस्तु शांतिरस्तु पुष्टस्तु पुष्टस्तु दीर्घायुष्यमस्तु आरोग्यमस्तु विद्या बुद्धिसिद्धिरस्तु ಜನ ಕಮ್ಮಿ ಇದ್ದಾಗ ಹೋದರೆ ತುಂಬ ಚೆನ್ನಾಗಿ ದರ್ಶನನೂ ಆಗುತ್ತೆ. ಮತ್ತು ಈ ಥರ ಮಕ್ಳಿಗೆ ಏನಾದರೂ ಪ್ರೋಗ್ರಾಮ್ ಇದ್ದರೆ ಅದನ್ನು ಸುಸೂತ್ರವಾಗಿ ಆಗುತ್ತೆ. ಮಹದೇಶ್ವರ ಬೆಟ್ಟ ದರ್ಶನ ಮಾಡಿಕೊಂಡು ಈಗ ಸಾಲೂರು ಮಠಕ್ಕೆ ಫ್ಯಾಮಿಲಿ ಜೊತೆ ಬಂದಿದ್ವಿ. ಈಗ ಒಳಗೆ ಹೋಗಬೇಕು, ಎಂಟ್ರೆನ್ಸ್ ಆಗಬೇಕು. ಬೆಟ್ಟಕ್ಕೆ ನಾವು ಮೊದಲು ಮದುವೆ ಆದ ಹೊಸರಲ್ಲಿ ತೇರು ಎಳಿಸ್ಬೇಕು ಅಂತ ಅಂದ್ಬಿಟ್ಟು ಹೋಗಿದ್ದು. ಆವಾಗ ಶಶಾಂಕ್ ಅಜ್ಜಿ ಅವರು ಕರ್ಕೊಂಡೋಗಿದ್ದು ನಮ್ಮನ್ನ. ಕರ್ಕೊಂಡೋಗಿ ಅಲ್ಲೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಸಂಜೆ ತೇರಿರುತ್ತೆ ಅದನ್ನು ಮುಗಿಸ್ಕೊಬಂದು. ಇವಾಗ್ಲೂ ಸಂಜೆ ತೇರು ಎಳಿಸ್ಬೇಕು ಅಂತ ಅಂದ್ಬಿಟ್ಟು ನಾವು ಇದನ್ನೆಲ್ಲ ಮುಗಿಸ್ಕೊಂಡೋಗಿ ವೆಯ್ಟ್ ಮಾಡ್ತಾಯಿದ್ವಿ. ಆಮೇಲೆ ಸಂಜೆ ಅದು 7 ಗಂಟೆಗೆ ತೇರು ಸ್ಟಾರ್ಟ್ ಆಗೋದು. ಅಲ್ಲಿ ತನಕ ನಾವು ವೆಯ್ಟ್ ಮಾಡ್ಕೊಂಡು ಅಲ್ಲೇ ಇದ್ವಿ. ಮೈತ್ರಿ ಅಲ್ಲಿಗೆ ಹೋದ್ಮೇಲೆ ರೋಡ್ ಉದ್ದಕ್ಕೂ ವಿಡಿಯೋ ಮಾಡ್ಕೊ ಬಂದೆ ಅಲ್ವಾ ಅಂತ ರೇಗಿಸ್ತಾ ಇದ್ರು ಒಬ್ರು ನಮ್ಮ ರಿಲೇಟಿವು. ಆ್ಯಕ್ಚುಲಿ ರೋಡ್ ಉದ್ದಕ್ಕೂ ನಾನು ವಿಡಿಯೋ ಮಾಡ್ಕೊಬರ್ತೀನಿ ಅಂದರೆ 3 to 6 hours. ನನ್ನ ಫೋನಲ್ಲಿರೋ ಸ್ಟೋರೇಜು ಈಗಲೇ ಖಾಲಿ ಆಗಿಬಿಟ್ಟಿದೆ. 10 to 15 minutes ವಿಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ ಇವಾಗ. ಸೊ ನಾನೆಲ್ಲ ಹಳೇದೆಲ್ಲ ಡಿಲೀಟ್ ಮಾಡಬೇಕು, ಹೊಸದು ಅಪ್ಲೋಡ್ ಮಾಡಬೇಕಂತಾರೆ. ಫುಲ್ ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಆಮೇಲೆ ಹೊಸದಾಗಿ ಶೂಟ್ ಮಾಡ್ಕೋಬೇಕು. ಇಲ್ಲಿ ಒಳಗಡೆ ಹೋದಾಗ ರಾಗಿ ಕಲ್ಲಿತ್ತು. ಆ ರಾಗಿ ಕಲ್ಲು ಏನಂತಂದರೆ ಶಿವ ಅಲ್ಲಿ ರಾಗಿ ಕಲ್ಲು ಬೀಸ್ತಾಯಿದ್ರು ಅಂತ. ಅದರಲ್ಲಿ ಕೈ ಇಟ್ಟರೆ ನಾವೇನಾದ್ರು ನೆನೆಸ್ಕೊಂಡು ಅಂದರೆ ನಾವು ಜ್ಞಾನ ಮಾಡ್ಕೋಬೇಕು. ಏನಾದರೂ ಆಗಲಿ ನೆರವೇರಲಿ ಅಥವಾ ಏನೋ ಒಂದು ಕೇಳ್ಕೊಂಡು ಮಾಡಿದ್ರೆ ಅದೇನಾದ್ರು ಮೂವ್ ಆಗ್ತಿದೆ ಅಂತಂದರೆ ಅದು ನೆರವೇರುತ್ತೆ, ಅದರ್ವೈಸ್ ಆಗಲ್ಲ ಅಂತ ಅಲ್ಲಿ ಒಬ್ಬರು ಮಾಡ್ತಾಯಿದ್ರು. ಅದನ್ನು ನೋಡ್ಕೊಂಡು ಸರಿ ನಾನು ಮಾಡೋಣ ಅಂತ ಮಾಡಿದೆ. ನೋಡಿದ್ರೆ ಮೂವ್ ಆಗೋದೇ ಬೇಡವಾ. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಮೂವ್ ಆಯಿತು. ಬಟ್ ಅದು ನನ್ನ ಇಲ್ಯೂಷನಾ ಅಥವಾ ಮೂವ್ ನಾನೇ ಮಾಡ್ತಿದ್ನೋ ಅದೇನು ಅಂತಲೇ ಗೊತ್ತಾಗಲಿಲ್ಲ. ಒಟ್ಟಿನಲ್ಲಿ ಲಾಸ್ಟಲ್ಲಿ ಮೂಮೆಂಟಲ್ಲಿ ಮೂವ್ ಆಯಿತು. ನಾವು ಅಂದ್ಕೊಂಡಿದ್ದಾಗುತ್ತೋ ಬಿಡುತ್ತೋ ಸೆಕೆಂಡ್ರಿ. ಬಟ್ ಅದನ್ನು ಅಲ್ಲಿ ಹೋದಾಗ ಎಲ್ಲರೂ ಟ್ರೈ ಮಾಡಿ ಒಂದ್ಸಲಿ. ಅಲ್ಲಿ ಅವರೆಲ್ಲ ಹೆಂಗೆ ಮಾಡ್ತಿದ್ರು ಅದೇ ಥರ ನಾನು ಮಾಡೋಕ್ಕೆ ಟ್ರೈ ಮಾಡಿದೆ. ಲಾಸ್ಟಲ್ಲಿ ಅವರು ಕೈ ಮುಂದೆ ಹೋಗಿ ಬಿಡ್ತಾರೆ, ನಾನು ಅದೇ ಥರ ಮಾಡಿದೆ. ಸೊ ನಾನು ಅವ್ರನ್ನ ನೋಡಿಕೊಂಡು ಕಾಪಿ ಮಾಡಿದ್ದೀನಿ ಅಂತ ಅನಿಸ್ತಿದೆ. ಬಟ್ ಅದಾಗ ಅದೇ ಹೋಯ್ತೋ ಬಿಡ್ತೋ ಐ ಡೋಂಟ್ ನೋ. ಬಟ್ ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಅಷ್ಟೇ.
ಅಲ್ಲಿ ಅದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಅದ್ರ ಎದುರುಗಡೆನೆ ಒಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾಯಿದ್ರು, ಎಲ್ಲರೂ ಹೋದರು. ನಾನು ಹೋಗೋಕ್ಕಾಗಿಲ್ಲ, ನನ್ನ ಹಸ್ಬೆಂಡ್ ಹೋಗಿ ಬಂದರು. ಅದು ದೇವಸ್ಥಾನ ಶಿವಂದೇ ದೇವಸ್ಥಾನ, ಅಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ದೇವ್ರನ್ನ. ನಾನು ವಿಡಿಯೋದಲ್ಲಿ ನೋಡಿದ್ದು ಅಷ್ಟೇ. ಒಂದು ಸ್ವಲ್ಪ ಸ್ಟೆಪ್ಸ್ ಇದೆ, ಅದನ್ನು ಹತ್ಕೊಂಡು ಹೋಗಿ ಆಮೇಲೆ ದೇವಸ್ಥಾನ ಸಿಗೋದು. ಅಲ್ಲೆಲ್ಲ ಸ್ವಲ್ಪ ವಿಡಿಯೋ ಮಾಡೋಕ್ಕೆ ರಿಸ್ಟ್ರಿಕ್ಷನ್ಸ್ ಇದೆ. ಪುನಃ ದೇವಸ್ಥಾನಕ್ಕೆ ಬಂದು ಅಲ್ಲಿ ತೇರೆಲ್ಲ ಮುಗಿಸ್ಕೊಂಡು ಆಮೇಲೆ ನಾವು ಮನೆಗೆ ಹೊರಟಿದ್ದು. ಅಲ್ಲಿ ತೇರು ಹೊರಗಡೆ ಬರೋಕ್ಕೂ ಮುಂಚೆ ರಂಗೋಲಿ ಎಲ್ಲ ಬಿಡಿಸ್ತಿದ್ರು, ಅದಂತೂ ಫುಲ್ ದೊಡ್ಡದಾಗಿ ಸಕ್ಕದಾಗಿ ಬಿಡಿಸಿದ್ರು. ಎಲ್ಲ ಮುಗಿಸ್ಕೊಂಡು ನಡ್ಕೊಬರ್ಬೇಕಾದ್ರೆ ಡ್ರಾಮಾ ನಡೀತಿತ್ತು, ಅದೊಂದು ಸ್ವಲ್ಪ ಹೊತ್ತು ನೋಡಿಕೊಂಡು ಹಾಗೆ ಹೊರಟ್ವಿ. ನೈಟ್ ಫುಲ್ ನಿದ್ದೆ ಮಾಡ್ಕೊಂಡು ಹೋಗೋಣ ಟ್ರಾವ್ಲಿಂಗಲ್ಲಿ ಅಂತ ಅಂದ್ಕೊಂಡು ಹೊರಟ್ವಿ. ಅದನ್ನ ನೋಡಿದ್ರೆ ಆ ಕರ್ವ್ಸಲ್ಲೆಲ್ಲ ನಿದ್ದೆನೇ ಬರಲಿಲ್ಲ, ಫುಲ್ ಎಚ್ಚರ ಆಗ್ತಾಯಿತ್ತು. ನಿದ್ದೆ ಬರ್ತಿದ್ರು ಅದು ಹೊರಟೋಗ್ಬಿಡ್ತಿತ್ತು. ಪಾಪು ಬೇರೆ ಇದ್ಲಲ್ವ, ಅದಕ್ಕೆ ನಾನು ಸರಿಯಾಗಿ ನಿದ್ದೆನೇ ಮಾಡೋಕ್ಕಾಗಿಲ್ಲ. ಮನೆಗೆ ಹೋಗಿ ಚಂದ ನಿದ್ದೆ ಮಾಡಿ ಮರುದಿನ ಎದ್ದು ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಹೇಳಿ ಪುನಃ ನಮ್ಮೂರ ಕಡೆಗೆ ದಾರಿ ನಡೆದು ಹೋದ್ವಿ. ಬಾಯ್ ಬಾಯ್.